ಸೈಬರ್ ಪೊಲೀಸರು ಇವತ್ತು ಸ್ನೇಹಮಯಿ ಕೃಷ್ಣನನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಮುಂಬಡ್ತಿಗೋಸ್ಕರ ಲಂಚ ಕೊಟ್ಟುಬಿಟ್ಟಿದ್ದಾರೆ ಅಂತ ಆರೋಪ. ಇವರಿಗೆ ಪ್ರಮೋಷನ್ ಬೇಕಾಗಿತ್ತು, ಹಾಗಾಗಿ ಮಾಜಿ ಆಯುಕ್ತ ನಟೇಶ್ ಇದ್ದಾರಲ್ಲ, ಇವರು ಲಂಚ ಕೊಟ್ಟುಬಿಟ್ಟು ಪ್ರಮೋಷನ್ ಮಾಡಿಸ್ಕೊಂಡ್ಬಿಟ್ಟು ಅಂತ ಗಂಭೀರ ಆರೋಪವನ್ನು ಮಾಡಿದ್ದು ಯಾರು ಅಂದರೆ ಸ್ನೇಹಮಯಿ ಕೃಷ್ಣ. ಮಾಜಿ ಆಯುಕ್ತ ನಟೇಶ್ ಮೇಲೆ ಕೊಟ್ಟಿದ್ದಂಥ ದೂರಿದು. ಈ ಥರ ಮಾಡಿಬಿಟ್ಟಿದ್ದಾರೆ ಇವರು ಅಂಥೇಳಿ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟೇಶ್ ಅವರು ಕೂಡ ಒಂದು ಕಂಪ್ಲೇಂಟನ್ನು ಮಾಡಿದರು. ಈ ಥರ ಮಾತಾಡಿದ್ದಾರೆ, ತಲೆ ಇಲ್ಲ ಬುಡ ಇಲ್ಲ, ಇದಕ್ಕೆ ಆಧಾರರಹಿತವಾಗಿ ಈ ಥರ ಒಂದು ವೇಗಾಗಿ ಹೇಗಂದ್ರೆ ಹಾಗೆ ಆರೋಪವನ್ನು ಮಾಡಿದ್ದಾರೆ ಅಂತೇಳಿ ಅವರು ಕೂಡ ಒಂದು ಕಂಪ್ಲೇಂಟನ್ನು ಮಾಡಿದರು. ಸೊ ಕಂಪ್ಲೇಂಟ್ ಮಾಡಿದ್ಮೇಲೆ ಏನಾಯಿತು, ಸ್ನೇಹಮಯಿ ಕೃಷ್ಣನನ್ನು ಅರೆಸ್ಟ್ ಮಾಡಿಕೊಂಡು ಬಂದರು. ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ನಿವಾಸದ ಮೇಲೆ ದಾಳಿಯಾಗಿದೆ, CCB ಪೊಲೀಸರು ರೇಡ್ ಮಾಡ್ತಾರೆ. ಸ್ನೇಹಮಯಿ ಕೃಷ್ಣ ಕಚೇರಿ ಮನೆಗಳ ಮೇಲೆ ಅಧಿಕಾರಿಗಳ ದಾಳಿಯಾಗಿದೆ. 10ಕ್ಕಿಂತ ಹೆಚ್ಚಿನ ಪೊಲೀಸರು ಬಂದು ಸ್ನೇಹಮಯಿ ಕೃಷ್ಣ ಮನೆಯಲ್ಲಿ ಹುಡುಕಾಟ ಮಾಡ್ತಾರೆ. ಮೈಸೂರಿನ ಗೌರಿ ಶಂಕರನಗರ ನಿವಾಸದಲ್ಲಿ ಹುಡುಕಾಟ ಜೋರಾಗಿತ್ತು. ಸಾಕಷ್ಟು ಮಹತ್ವದ ದಾಖಲೆಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಮುಡಾ ಮಾಜಿ ಆಯುಕ್ತ DB ನಟೇಶ್ಗೆ ಮುಂಬಡ್ತಿ ಕೊಡುವ ಸಲುವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದದ್ದು. ಈ ಒಂದು ಆರೋಪದ ಹಿನ್ನೆಲೆಯಲ್ಲಿ ಪ್ರತ್ಯೇಕ ಅವರು ದೂರು ಕೊಟ್ಟರು. ಈ ಥರ ಏನಿದು, ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯನಾ? ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಯಾರಾದರೂ ಲಂಚ ಕೊಟ್ಟುಬಿಟ್ಟು ಪ್ರಮೋಷನ್ ಮಾಡಿಸ್ಕೊಳ್ಳೋಕೆ ಸಾಧ್ಯನಾ ಅಂತ ಅವರು ಒಂದು ವಾದ ಇತ್ತು. ಇವ್ರನ್ನ ಕ್ರಮ ಆಗಬೇಕು ಅಂತ ಕೇಳಿದರು. ಹಾಗಾಗಿ ಸ್ನೇಹಮಯಿ ಕೃಷ್ಣನನ್ನು ವಶಕ್ಕೆ ಪಡ್ಕೊಂಡು ಇವತ್ತು ವಿಚಾರಣೆ ಒಂದು ಕಡೆ ಮಾಡ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣನಿಗೆ ಸಂಬಂಧಪಟ್ಟಂಥ ಜಾಗಗಳ ಪರಿಶೀಲನೆ ಒಂದು ಕಡೆ ಆಗ್ತಾ ಇದೆ. ಹೀಗಾಗಿ ಸ್ನೇಹಮಯಿ ಕೃಷ್ಣ ವಿರುದ್ಧವಾಗಿ ದೂರು ಬಂದಿತ್ತು ನಮಗೆ. ಆ ದೂರಿನ ಪ್ರಕಾರ ಅರೆಸ್ಟ್ ಮಾಡಿದ್ದೀವಿ ನಾವು. ಸದ್ಯ ಪ್ರಾಥಮಿಕ ವಿಚಾರಣೆ ಮಾಡಿದ್ದೇವೆ ಅಂಥೇಳಿ CCB DCP ರಾಜ ಇಮಾಮ್ ಖಾಸಿಂ ಹೇಳಿಕೆ ಕೊಟ್ಟಿದ್ದಾರೆ. ಫೇಸ್ಬುಕ್ ಅಕೌಂಟ್ ಇಂದ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಸ್ನೇಹಮಯಿ ಕೃಷ್ಣ ಅವರು ತಮ್ಮ ಫೇಸ್ಬುಕ್ ಅಲ್ಲಿ ಫೋಟೋಸ್ ಮತ್ತೆ ಆಡಿಯೋ ಕ್ಲಿಪ್ ಕ್ರಿಯೇಟ್ ಮಾಡ್ಬಿಟ್ಟು ಪೋಸ್ಟ್ ಮಾಡ್ಬಿಟ್ಟು ಅವ್ರ ಮೇಲೆ ಫಾಲ್ಸ್ ಇನ್ಫಾರ್ಮೇಶನ್ ಎಲ್ಲ ಸ್ಪ್ರೆಡ್ ಮಾಡ್ಬಿಟ್ಟು ತೊಂದರೆ ನೀಡ್ತಿನ ನಿಟ್ಟಿನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು ಅವರ ರೆಪ್ಯುಟೇಷನ್ಗೆಲ್ಲ ಡ್ಯಾಮೇಜ್ ಮಾಡ್ತಾರೆ ಅಂತ ಕಂಪ್ಲೇಂಟ್ ಇರ್ತದೆ. ಈ ಆಡಿಯೋ ಕ್ಲಿಪ್ ಬಗ್ಗೆ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿದ್ದಾರೆ ಅಂತ ಏನು ಕಂಪ್ಲೇಂಟ್ ಅಲ್ಲಿ ಶೋಧ ಮಾಡೋದಕ್ಕೆ ಸಲುವಾಗಿ ನಾವು ನ್ಯಾಯಾಲಯದಲ್ಲಿ ಒಂದು ಸರ್ಚ್ ವಾರೆಂಟ್ ತಗೊಂಡ್ಬಿಟ್ಟು ಸೊ ಇವತ್ತು ಸರ್ಚ್ ವಾರೆಂಟ್ ಮೇರೆಗೆ ದಾಖಲಾತಿನ ಪರಿಶೀಲನೆ ಮಾಡೋದಕ್ಕೆ ಹೋಗಿರ್ತೀವಿ. ಹಾಗೂ ಸ್ನೇಹಮಯಿ ಕೃಷ್ಣ ಅವ್ರಿಗೂ ಕೂಡ ಒಂದು ನೋಟಿಸ್ ಜಾರಿ ಮಾಡಿ ಅವ್ರಿಗೆ ಠಾಣೆಗೆ ಕರೆಸ್ಕೊಂಡು ಅವರನ್ನು ಎನ್ಕ್ವೈರಿ ಸಲುವಾಗಿ ನಾವು ಹೀಗೆ ಸ್ನೇಹಮಯಿ ಕೃಷ್ಣ ನಿವಾಸದ ಹುಡುಕಾಟ ಅಂತ್ಯವಾಗಿದೆ. ಗೌರಿಶಂಕರ ನಗರದ ನಿವಾಸದಲ್ಲಿ ತಲಾಶ ಅಂತ್ಯವಾಯಿತು. ಬಂಡೀಪಾಳ್ಯದ ಮತ್ತೊಂದು ಮನೆಯಲ್ಲಿಯೂ ಕೂಡ ಪರಿಶೀಲನೆ ನಡೆದಿದೆ. ಸ್ನೇಹಮಯಿ ಕೃಷ್ಣ ಪತ್ನಿ ವಿನೋದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಚ್ ವಾರೆಂಟ್ ಪಡ್ಕೊಂಡು ಮನೆಗೆ ಪೊಲೀಸರು ಬಂದರು. ಪೆನ್ ಡ್ರೈವ್, ಸ್ಕ್ಯಾನರ್, ದಾಖಲೆಗಳು, ಹಾರ್ಡ್ ಡಿಸ್ಕನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೆಲವು ಮಾಹಿತಿಗಳನ್ನು ಅವರು ಕೇಳಿದ್ರು, ನಾನು ಅದೇನು ಹೇಳಬೇಕೋ ಹೇಳಿದ್ದೀನಿ ನಾನು ಅಂತ ಸ್ನೇಹಮಯಿ ಕೃಷ್ಣ ಅವರ ಪತ್ನಿ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿನೋದ ಅವರು